ರಾಮ ರಾಜಕೀಯ ನಿಲ್ಲೋ ಲಕ್ಷಣಗಳು ಮಾತ್ರ ಕಾಣಿಸ್ತಾ ಇಲ್ಲ. ಒಂದು ರೀತಿ ಸರ್ಕಾರ ಏನೋ ಮಾಡಕ್ ಹೋಗಿ ಏನೋ ಮಾಡ್ಕೊಂಡ್ವಿ ಅನ್ನೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ ಪರಿಸ್ಥಿತಿ. ಆರಂಭದಲ್ಲಿ ಬಂಧನ ಆಗುತ್ತೆ, ಇದು ಆಸ್ ಎ ಪ್ರೊಸೀಜರ್ ಹಳೆ ಕೇಸ್ಗಳ ರೀತಿಯಲ್ಲಿ ಆಗೋಗಿದೆ ಅಂತ ಹೇಳಿದ್ರು. ಅದಾದ್ಮೇಲೆ ಯಾವ ಪಂಡಿತರು ಅದಕ್ಕೆ ಮಾಹಿತಿಯನ್ನ ಕೊಟ್ಟರೋ ಗೊತ್ತಿಲ್ಲ. ಆ ಮಾಹಿತಿ ಆಧಾರದ ಮೇಲೆ ಪಾಪ ಗೃಹ ಸಚಿವರು ಮುಖ್ಯಮಂತ್ರಿಗಳು ಹೇಳಿದ್ದು 16 ಕೇಸ್ಗಳಿದಾವೆ, ಇತ್ತು ಅಂತ ಹೇಳಲಿಲ್ಲ, ಇದಾವೆ ಅಂತ ಹೇಳಿದ್ರು. ತಗಲಾಕೊಂಡ್ರು. ನಿನ್ನೆ ಬಂದಿದ್ದೇನು ಅಂದ್ರೆ ಅವೆಲ್ಲವೂ ಕೂಡ ಮುಗಿದೋಗಿದೆ ಅದರಲ್ಲಿ. ಒಂದೇ ಕೇಸ್ ಉಳಿದಿದ್ದು 92ರ ಕೇಸ್, ಅದು ಆ ಗಲಭೆಯ ವಿಚಾರದಲ್ಲಿ. ಅಲ್ಲಿಗೆ ಮತ್ತೊಂದು ತಗಲಾಕೊಂಡ್ರು. ಪೊಲೀಸರು ಇವರಿಗೆ ಯಾಮಾರಿಸಿದ್ರು ಅಥವಾ ಇವರೇ ಯಾಮಾರಿದ್ರು ಗೊತ್ತಾಗಲಿಲ್ಲ ಈ ಪ್ರಕರಣ. ಇವತ್ತು ಫೈನಲಿ ಅವರಿಗೆ ಜಾಮೀನು ಕೂಡ ಸಿಕ್ಕಾಗಿದೆ. ಹಾಗಿದ್ದಾಗ ಈ ಯಾಮಾರುವಂಥ ಕೆಲಸಕ್ಕೆ ಈಗ ಕಾಂಗ್ರೆಸ್ ಯಾಕೆ ಹೋಯಿತು? ಇವತ್ತು ಅನೇಕ ನಾಯಕರುಗಳು ಮಾತನಾಡಿರೋದನ್ನ ಕೇಳಬೇಕು. ಇತ್ತು ಅನ್ನೋದು ಓಕೆ, ಅಂಥವರಿಗೆ ನೀವು ಬೆಂಬಲ ಯಾಕೆ ಕೊಡ್ತಾ ಇದ್ದೀರಾ ಅನ್ನುವಂಥ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇವತ್ತು ನನ್ನ ಕಡೆ ತುಂಬಾ ಪ್ರಶ್ನೆಗಳಿದೆ ಈ ವಿಚಾರದ. ಉತ್ತರವನ್ನ ಇವತ್ತು ಕಾಂಗ್ರೆಸ್ನವ್ರು ಏನ್ ಕೊಡ್ತಾರೆ ಅನ್ನೋದನ್ನ ನೋಡಬೇಕು. ಕರಸೇವಕ ಶ್ರೀಕಾಂತ್ ಪೂಜಾರಿಯ ಬಂಧನ ರಾದ್ಧಾಂತ, ಬಿಜೆಪಿ ಕಾಂಗ್ರೆಸ್ ರಾಜಕೀಯ ಮೇಲಾಟ, ವಾಗ್ಯುದ್ಧ ಈಗ ಆರಂಭವಾಗಿದೆ. ಈಗ ಬೊಬ್ಬೆ ಹಾಕ್ತಾ ಇರುವಂತ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಮಾಡಿದ್ದೇನು? ರಾಮಭಕ್ತರ ಮೇಲಿನ ಕೇಸ್ ಯಾಕೆ ವಾಪಸ್ ಪಡೀಲಿಲ್ಲ? ಅವತ್ತು ನಿರ್ಲಕ್ಷ್ಯ, ಇವತ್ತು ಪ್ರತಿಭಟನೆ. ಬಿಜೆಪಿಗೆ ಕಾಂಗ್ರೆಸ್ನವರು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಕರಸೇವಕ ಶ್ರೀಕಾಂತ್ ಪೂಜಾರಿಯ ಬಂಧನ ರಾದ್ಧಾಂತ ರಾಜಕೀಯವಾದಂತಹ ವಾಗ್ಯುದ್ಧಕ್ಕೆ ಆರಂಭವಾಗಿದೆ. ಬೊಬ್ಬೆ ಹಾಕ್ತಾ ಇರುವಂತಹ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಮಾಡಿದ್ದೇನು? ಅವತ್ತು ಯಾಕೆ ನೀವು ಕೇಸನ್ನ ವಾಪಸ್ ಪಡಿಲಿಲ್ಲ? ಯಾಕೆ ಪಡಿಲಿಲ್ಲ? ಅವತ್ತು ನಿರ್ಲಕ್ಷ್ಯ ಮಾಡಿದ್ರಿ, ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಾ. ಯಾಕೆ? ಅಷ್ಟೊಂದು ಪ್ರೀತಿ, ಅಷ್ಟೊಂದು ಆಸಕ್ತಿ ಇದ್ದಿದ್ರೆ ಅವತ್ತೇ ಕೇಸ್ ವಾಪಸ್ ಪಡಿಬೇಕಾಗಿತ್ತು. ಅದನ್ನ ಯಾಕೆ ಮಾಡಲಿಲ್ಲ ಅನ್ನೋದನ್ನ ಕಾಂಗ್ರೆಸ್ನವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಇದರ ಮುಂದುವರೆದ ಭಾಗ, ರಾಜ್ಯದಲ್ಲಿ ಒಟ್ಟಾರೆ 9 ವರ್ಷ ಅಧಿಕಾರದಲ್ಲಿದ್ದು ಬಿಜೆಪಿ. ಸೊ ಅಧಿಕಾರದಲ್ಲಿದ್ದಾಗ ಹಲವು ಕೇಸ್ಗಳನ್ನ ವಾಪಸ್ ಪಡೆದಿತ್ತು ಬಿಜೆಪಿ ಸರ್ಕಾರ. ಮೊದಲ ಮತ್ತು ಎರಡನೆಯ ಸಾಲಿನ ನಾಯಕರ ಕೇಸ್ಗಳನ್ನ ವಾಪಸ್ ಪಡ್ಕೊಂಡಿದ್ರು. ಆದರೆ ಕಾರ್ಯಕರ್ತರ ಕೇಸ್ ವಾಪಸ್ ಪಡಿಲಿಲ್ಲ. ಯಾಕೆ? ಯಡಿಯೂರಪ್ಪನವರು, ಬೊಮ್ಮಾಯಿ, DVS ಸಿಎಂ ಆಗಿದ್ರು. ಅಶೋಕ್ ಅವರು, CT ರವಿ ಅವರು, ಸುನೀಲ್ ಕುಮಾರ್ ಅವರು ಮಂತ್ರಿಗಳಾಗಿದ್ರು. ಆಗ ಬಿಜೆಪಿ ನಾಯಕರಿಗೆ ಕರಸೇವಕರ ಕೇಸ್ ನೆನಪಾಗಲಿಲ್ವೇ? ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಸರಣಿ ವಾಗ್ಬಾಣವನ್ನ ಪ್ರಯೋಗವನ್ನ ಮಾಡಿದೆ. ಎಕ್ಸಾಕ್ಟ್ಲಿ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೀವಿ. ಬಿಜೆಪಿ ಉತ್ತರ ಕೊಡಕ್ಕೆ ಆಗ್ತಾ ಇಲ್ಲ ವಿಚಾರದಲ್ಲಿ. ಅಧಿಕಾರದಲ್ಲಿದ್ದಂಥ ಸಂದರ್ಭಗಳಲ್ಲಿ ಕೇಸನ್ನು ಪಡ್ಕೊಳ್ಳಾರ್ದೇನೆ, ಮೊದಲ ಮತ್ತು ಎರಡನೇ ಸಾಲಿನ ನಾಯಕರ ಕೇಸ್ಗಳನ್ನು ವಾಪಸ್ ಪಡ್ಕೊಂಡು ಕಾರ್ಯಕರ್ತರ ಕೇಸ್ಗಳನ್ನು ವಾಪಸ್ ಪಡೆಯದೇನೆ ಇವತ್ತು ಅವರನ್ನು ಬಂಧಿಸ್ತಾ ಇದ್ದೀರಾ, ಇವತ್ತು ನೀವು ಅವ್ರ ಮೇಲೆ ಆಕ್ಷನ್ ತಗೊಳ್ತಾ ಇದ್ದೀರಾ ಅಂತ ಕೇಳೋ ನೈತಿಕತೆ ಹೇಗೆ ಸಾಧ್ಯ ಆಗುತ್ತೆ ನಾಯಕರಿಗೆ? ಏನು ಮಾತನಾಡಿದ್ದಾರೆ ಕಾಂಗ್ರೆಸ್ನ ಲೀಡರ್ಸ್ ನೋಡೋಣ. ಶ್ರೀಕಾಂತ್ ಪೂಜಾರಿ ಏನು ತಪ್ಪು ಮಾಡಲಿಲ್ಲ ಅಂತ ಹೇಳಿದ್ರೆ ಇವರು ಕೇಸ್ ವಾಪಸ್ ತಗೋಬೋದಿತ್ತಲ್ಲ ಅಲ್ವಾ? ಇವ್ರ ಕೇಸ್ ವಾಪಸ್ ತಗೋಬೋದಿತ್ತಲ್ಲ. 9 ವರ್ಷ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಯಾಕೆ ಇವರು ಆ ಕೇಸ್ ವಾಪಸ್ ತಗೊಳ್ಳಿಲ್ಲ? ಅಮಾಯಕ ಆಗಿದ್ರೆ. ಇವತ್ತು ಇಲ್ಲಿ 30 ವರ್ಷದ ಹಳೆ ಕೇಸ್ ಇದೆ. ಅದನ್ನ ನಾನು ಶಾಸಕರಿದ್ದಾಗ, ಮಂತ್ರಿ ಇದ್ದಾಗ ಎಲ್ಲಾ ರೀತಿ ಪ್ರಯತ್ನ ನಾನು ಮಾಡಿದೆ. ಎಷ್ಟೋ ಕೇಸ್ಗಳನ್ನು ವಿಡ್ರಾನು ಮಾಡಿಸಿದೆ. ನಾನು ಬೇರೆ ಬೇರೆ ಹೋರಾಟದ ಹಿನ್ನೆಲೆ ಇದ್ದಂತ ಕೇಸ್ಗಳನ್ನು ವಿಡ್ರಾನು ಮಾಡಿಸಿದೆ. ಆ ಪ್ರಯತ್ನ ನಾನು ಹಿಂದೂ ಮಾಡ್ಕೊಂಡ್ ಬಂದಿದ್ದೀನಿ. ಅವ್ರಿಗೊಂದು ಇತಿಹಾಸ ಗೊತ್ತಿಲ್ಲ. ಅವನು ಮಟ್ಕ ಎಲ್ಲಾ ದಂಧೆಗಳನ್ನ ಮಾಡ್ಕೊಂಡು 18 ಕೇಸ್ ಇದಾವ ಅವನ ಮೇಲೆ. ಯಾವನೊಬ್ಬ ಮಟ್ಕ ಏಜೆಂಟ್ಗೆ ಒಯ್ದು ನೀವು ಕರೆಸಬೇಕಂತೀರಾ? ಅಂತ ಮಟ್ಕ ಆಡವನ, ಮಟ್ಕ 18 ಕೇಸ್ಗಳಿದ್ದವನ, ರೌಡಿ ಶೀಟರ್ನ ನೀವು ಒಯ್ದು ರಾಮ್ ಕರೆಸಬೇಕಂದ್ರೆ ಯಾರಿಗೆ ಅಪಮಾನ ಇದು? ಶ್ರೀರಾಮನಿಗೆ ಅಪಮಾನ ಇದು ಕರೆಸಬೇಕ ಅಂತ ಹೇಳುವಂಥವ್ರನ್ನ. ರಾಮನಿಗೆ ಅಪಮಾನ. ನಾನು MB ಪಾಟೀಲ್ ಅವ್ರು, ನಾನು ಇನ್ನೊಂದಿಷ್ಟು ಪ್ರಶ್ನೆ ಇದೆ, ಅದಕ್ಕೆ ಉತ್ತರವನ್ನು ಕೊಡಬೇಕು. ಆಮೇಲೆ ಬರ್ತೀನಿ ಡಿಬೇಟಲ್ಲಿ. ರಾಮನಿಗೆ ಅಪಮಾನ ಅನ್ನುವಂಥ ಶಬ್ದವನ್ನ ಬಳಕೆ ಮಾಡಿದ್ದಾರೆ ಇವರಿಗೆ ಬೆಂಬಲ ಕೊಡೋ ಮೂಲಕವಾಗಿ. ವೆರಿ ಇಂಟ್ರೆಸ್ಟಿಂಗ್. ಬಿಜೆಪಿಯದ್ದು ಒಂದು ಕತೆ ಆದರೆ ಕಾಂಗ್ರೆಸ್ನದ್ದು ಮತ್ತೊಂದು ಕತೆ. ಶ್ರೀಕಾಂತ್ ಕೇಸ್ ಫೈಲ್ ವಿಚಾರದಲ್ಲಿ ಸುಳ್ಳು ಹೇಳಿದ್ರ ಕೈ ನಾಯಕ. 16 ಕೇಸ್ ಪೈಕಿ 15 ಪ್ರಕರಣದಲ್ಲಿ ಖುಲಾಸೆ ಆಗಿ ಹೋಗಿದೆ ಶ್ರೀಕಾಂತ್ ಪೂಜಾರಿ ಅವರು. ಸರ್ಕಾರ ಬಿಟ್ಟಂತ ದಾಖಲೆಯಲ್ಲಿ ಎಡವಟ್ಟು ಆಗಿ ಹೋಗಿದೆ. ಗೃಹ ಸಚಿವರಿಗೆ ತಪ್ಪು ಮಾಹಿತಿಯನ್ನ ಪೊಲೀಸರು, ಹುಬ್ಳಿ ಧಾರವಾಡ ಕಮಿಷನರ್ ಅವರೇ ಕೊಡಬೇಕಾದ್ರೆ ಇನ್ಯಾರು ಕೊಡೋಕ್ಕಾಗತ್ತೆ? ಹೋಗ್ಬಿಟ್ಟು PSI ಇನ್ಸ್ಪೆಕ್ಟರ್ ಯಾರಾದರೂ ಕೊಡೋಕ್ಕಾಗತ್ತಾ? ಕಮಿಷನರ್ ಅವರೇ ಕೊಡ್ತಾರೆ 100%. ಅದರಲ್ಲಿ ಯಾವ ಅನುಮಾನನೂ ಇಲ್ಲ. 16 ಕೇಸ್ ಇದೆ ಅಂತ ಹೇಳ್ಬಿಟ್ರು. ಅದನ್ನ ಇವರು ಟ್ವೀಟಲ್ಲಿ ಹಾಕ್ಬಿಟ್ಟು 16 ಕೇಸ್ ಇದೆ ಇಂಥವ್ರಿಗೆ ಬೆಂಬಲ ಕೊಡ್ತಾ ಇದ್ರು ಅಂತ ಹಾಕ್ಬಿಟ್ರು. ಆ
ಜೋಶಲ್ಲಿ ಹೋಶನ್ನು ಕಳ್ಕೊಂಡ್ಬಿಟ್ಟಿದ್ರು. ಅದರ ಪರಿಣಾಮ ಇವತ್ತಾಗಿರೋದು. ಅವೆಲ್ಲವೂ ಕೂಡ ಖುಲಾಸೆಯಾಗಿ ಹೋಗಿದೆ. ರೌಡಿ ಶೀಟರ್ ಅನ್ನುವಂಥ ಶಬ್ದವನ್ನು ಬಳಸ್ತಾ ಇದ್ರು. ರೌಡಿ ಶೀಟರ್ ಖುಲಾಸೆ ಆಗಿ ಹೋಗಿದೆ. ಅದು ಕೂಡ ಯಾವುದಿದೆ 92 ಕೇಸ್, ಅದೊಂದು ಮಾತ್ರ ಬಾಕಿ ಇದೆ. ಆ ವಿಚಾರದಲ್ಲಿ 16 ಕೇಸು ಇದೆ ಅಂತ ಹೇಳಿಬಿಟ್ಟು ತಗಲಾಕೊಂಡ್ಬಿಟ್ರು. ಆದರೂ ಇವತ್ತು ಡಿಫೆಂಡ್ ಮಾಡ್ತಾ ಇದ್ರು. ಹೇಗೆ ಅನ್ನೋದನ್ನ ನೋಡೋಣ. ತಪ್ಪು ಕಲ್ಪನೆ, ತಪ್ಪು ಆಪಾದನೆ, ಹಳೆ ಕೇಸ್ಗಳನ್ನೆಲ್ಲ ತೆಗೆಯುವಾಗ ಇವರದ್ದು ಬಂದಿದೆ. 16 ಕೇಸಸ್ಸು ಇರ್ತಕ್ಕಂಥವನಿಗೆ ಕಾನೂನಿಗೆ ವಿರುದ್ಧವಾಗಿ ನಡ್ಕೊಳ್ತಾನೆ ಅಂದವನಿಗೆ ಭಾರತೀಯ ಜನತಾ ಪಾರ್ಟಿಯವರು ಇಷ್ಟೊಂದು ಸಹಕಾರ ಮಾಡ್ತಾರೆ ಅಂದರೆ ಅವ್ರಿಗೆ ಏನಾಗಿದೆಯೋ ನನಗೆ ಗೊತ್ತಿಲ್ಲ. 16 ಕೇಸ್ ಇತ್ತು, ಈಗಿದೆ ಅಂತ ಹೇಳಿಲ್ಲ ನಾವು. 16 ಕೇಸ್ ಇತ್ತು, ಕೆಲವು ಖುಲಾಸೆ ಆಗಿದ್ದಾವೆ. ಕೇಸ್ ಹೊಂದಿದ್ರು ಸಾಕಲ್ಲ. ಇಂಟೆನ್ಸಲ್ಲಿ ಯಾಕೆ ಮಾಡ್ತಾರೆ? The question does not arise.